ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಲಕ್ಸುರಿ ಬಜೆಟ್ ಟಾಸ್ಕ್ನ ಭಾಗವಾಗಿ ನೆನೆ ಆನೆ ಪಟಾಕಿ ಎನ್ನುವ ಟಾಸ್ಕ್ನ ನೀಡಲಾಗಿತ್ತು. ಮನೆಯ ಗಾರ್ಡನ್ ನಲ್ಲಿ ಇಡಲಾಗಿರುವ ಮರದಲ್ಲಿ ಬಾಂಬ್ಗಳನ್ನ ಇಡಲಾಗಿತ್ತು. ಆ ಬಾಂಬ್ ಒಳಗೆ ಒಂದೊಂದು ಚೀಟಿ ಇದ್ದವು. ಅದರಲ್ಲಿ ಬರೆದಿರುವುದನ್ನ ಯಾರು ಅರ್ಹರೆನಿಸ್ತಾರೋ ಅವರಿಗೆ ನೀಡಬೇಕಿತ್ತು. ಆ ಟಾಸ್ಕ್ನಲ್ಲಿ ಪ್ರತಿಯೊಬ್ಬರಿಗೂ 10,000 ರೂಪಾಯಿ ನೀಡಲಾಗುವುದೆಂದು ಘೋಷಿಸಲಾಗಿತ್ತು. ಕೀರ್ತಿ ಉಪ್ಪು ತುಂಬಿದ್ದ ಮೊಸರನ್ನ ಕುಡಿದ್ರೆ, ಮಾಳ್ವಿಕಾ ಮೆಣಸಿನ ಹುಡಿ ಪುಡಿಯಿಂದ ನೂಡಲ್ಸ್ ಬೌಲ್ನಿಂದ ಗಲ್ಲದ ಮೂಲಕ ಅದರಲ್ಲಿರುವ ಗೋಲಿಗಳನ್ನ ತೆಗೆಯಲು ಪ್ರಯತ್ನ ಪಟ್ರು. ಶಾಲಿನಿಗೆ 2 ಗಂಟೆ ಸ್ವಿಮ್ಮಿಂಗ್ ಮಾಡುವ ಟಾಸ್ಕ್ ದೊರಕಿದ್ರೆ, ರೇಖಾಗೆ ಇಡೀ ರಾತ್ರಿ ಕ್ಯಾಮೆರಾ ಮುಂದೆ ಮಾತಾಡುವ ಟಾಸ್ಕ್, ಮೋಹನ್ಗೆ 2 ಗಂಟೆಗಳ ಕಾಲ ನಡೆಯೋ ಟಾಸ್ಕ್ ಸಿಕ್ಕಿತ್ತು. ಪ್ರಥಮ್ಗೆ ಹಸಿ ಮೆಣಸಿನಕಾಯಿ ತಿನ್ನೋ ಟಾಸ್ಕ್. ಇಡೀ ಮನೆ ಬೇಡ ಬೇಡ ಅಂದ್ರೂ ಪ್ರಥಮ್ ಮಾತ್ರ ಹಠಕ್ಕೆ ಬಿದ್ದು ಬೌಲ್ನಲ್ಲಿರೋ ಮೆಣಸಿನಕಾಯಿಗಳನ್ನ ತಿಂದು ಖಾಲಿ ಮಾಡೋದಾಗಿ ನಿರ್ಧರಿಸಿದ್ದ. ಏನಾದ್ರೂ ಆಗ್ಲಿ, ಮನೆಯಲ್ಲಿ ಉಳಿದ ಸ್ಪರ್ಧಿಗಳ ಮುಂದೆ ಸೋಲ್ಬಾರ್ದು ಎಂದು ಎಷ್ಟೇ ಕಷ್ಟ ಆದ್ರೂ ಮೆಣಸಿನಕಾಯಿ ತಿನ್ನಲು ಶುರು ಮಾಡ್ಕೊಂಡ್ರು. ಶಾಲಿನಿ ತಾನು ಪ್ರಥಮ್ಗೆ ಈ ಟಾಸ್ಕ್ ಕೊಟ್ಟಿದ್ದಕ್ಕಾಗಿ ಬೇಸರ ಪಟ್ರು. ಯಾವ ಆಟವನ್ನ ಸೀರಿಯಸ್ ಆಗಿ ತಗೋಬೇಕಿತ್ತೋ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳದೆ, ಯಾವ ಆಟವನ್ನ ಸೀರಿಯಸ್ ಆಗಿ ತಗೋಬೇಕಿತ್ತೋ ಅದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ತಮಾಷೆಗಾಗಿ ಕೊಟ್ಟ ಟಾಸ್ಕ್ ನನ್ನ ಸೀರಿಯಸ್ ಆಗಿ ತಗೊಂಡು ಮಾಡ್ತಾ ಇದ್ದಾನೆ ಅಂತ ಮೋಹನ್ ಮತ್ತು ಕೀರ್ತಿ ಪ್ರಥಮ್ ಮೇಲೆ ಬೇಸರ ವ್ಯಕ್ತಪಡಿಸಿದ್ರು. ಇನ್ನು ಬಿಗ್ ಬಾಸ್ ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.